ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇತ್ತೀಚೆಗೆ ಒಬ್ರು ಸ್ಟೇಜ್ ಮೇಲೆ ಒಂದು ಮಾತನ್ನ ಹೇಳಿದ್ರು. ಒಬ್ರಿಂದಾನೇ ಇಂಡಸ್ಟ್ರಿ ಅಲ್ಲ ಅಂತ. ಒಬ್ರಿಂದಾನೇ ಇಂಡಸ್ಟ್ರಿ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸ್ವಾಮಿ. ಎಲ್ಲರೂ ಕೈ ಜೋಡಿಸಿದ್ರೇನೆ ಇಂಡಸ್ಟ್ರಿ, ಎಲ್ಲರೂ ಇದ್ರೇನೆ ಇಂಡಸ್ಟ್ರಿ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಒಬ್ರಿಂದ ಒಂದಷ್ಟು ಸಮಸ್ಯೆಗಳಾಗಿದೆ. ಆ ಒಬ್ರಿಂದ ಸಿನಿಮಾ ಏನ್ ನಿಂತಿದೆ, ಆ ಒಬ್ರಿಂದ ಸಿನಿಮಾಗಳು ಸ್ಟಾಪ್ ಆಗಿರೋದ್ರಿಂದ 500 ಕುಟುಂಬಗಳಿಗೆ ಇವಾಗ ಕೆಲಸ ಇರೋದಿಲ್ಲ. ಸಿನಿಮಾ ನಿಂತಿರೋದ್ರಿಂದ. ಸಿನಿಮಾ ಸ್ಟಾರ್ಟ್ ಆದ್ರೆ ಆ ಒಬ್ರಿಂದ 500 ಕುಟುಂಬಗಳು ಹೆಸರು ಹೇಳ್ಕೊಂಡು ಊಟ ಮಾಡ್ತವೆ. ನಿರ್ಮಾಪಕರಿಗೆ ದುಡ್ಡು ಬರುತ್ತೆ. ಎಷ್ಟೋ ಇವಾಗ ಏನ್ ಚಿತ್ರಮಂದಿರಗಳಿವೆ, ನೀವೇ ಒಂದ್ಸತಿ ಕೇಳಿ ಸಿನಿಮಾ ಯಾವ ತರ ಕಲೆಕ್ಷನ್ ಆಗ್ತಿದೆ, ಹೆಂಗಿದೆ ರೆಸ್ಪಾನ್ಸು. ದರ್ಶನ್ ಅವ್ರ ಸಿನಿಮಾ ಬಂದ್ರೆ ಹಬ್ಬದೂಟ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಒಬ್ರಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗತ್ತಲ್ಲ, ಅವ್ರ ಸಿನಿಮಾ ಮಾಡೋದು ಎಲ್ಲರಿಗೂ ಖುಷಿ ಇದೆ ಸ್ವಾಮಿ. ಒಬ್ರಿಂದಾನೇ ಇಂಡಸ್ಟ್ರಿ ನಡೀತಿದೆ ಅಂತ ಅವರು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ. ನೀವ್ಯಾಕೆ ಸ್ಟೇಜ್ ಮೇಲೆ ಪದೇ ಪದೇ ಆ ಒಂದ್ ಡೈಲಾಗ್ ಹೇಳ್ತೀರಾ? ಅದೇ ಅರ್ಥ ಆಗ್ತಿಲ್ಲಪ್ಪ. ಮತ್ತೆ ಇನ್ನೊಂದು ಏನಪ್ಪ ವಿಚಾರ ಅಂದ್ರೆ, ಆ ಒಬ್ರು ಸಿನಿಮಾ ಬಂದ್ರೆ ಅಭಿಮಾನಿಗಳಾಗಿರ್ಬೋದು, ಅದಕ್ಕೆ ಕೆಲಸ ಮಾಡಿರೋದಾಗಿರ್ಬೋದು, ಎಲ್ಲರಿಗೂ ಒಳ್ಳೇದಾಗುತ್ತಲ್ಲ. ಆ ಒಳ್ಳೇದನ್ನ ಆಗೋದನ್ನ ಯೋಚನೆ ಮಾಡಿ ಮಾತಾಡಿ, ಕೆಟ್ಟದ್ದನ್ನೇ ಯಾಕೆ ಹೇಳ್ತೀರಾ? ಒಳ್ಳೇದನ್ನು ಹೇಳಿ ಸ್ವಾಮಿ ಸ್ವಲ್ಪ. ಯಾವಾಗಲೂ ಕೆಟ್ಟದ್ದನ್ನೇ ಯಾಕೆ ಆಚೆ ಬಿಡ್ತೀರಾ? ಒಳ್ಳೇದನ್ನು ಬಿಡಿ ಅವ್ರ ಬಗ್ಗೆ. ಆಗೋಗ್ಬಿಟ್ಟಿದೆ. ಇನ್ನು ಎಷ್ಟು ನೀವು ಜಿದ್ದು ಸಾಧಿಸ್ತಿರೋ ದೇವ್ರಿಗೆ ಗೊತ್ತು. ಮತ್ತೆ ಸ್ನೇಹಿತರೆ, ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಇಂಥವ್ರ ಬಗ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಇವಾಗ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.